ಇಂದಿನ ಪವಿತ್ರವಾಗಿರುವಂತಹ ಈ ಜಾತ್ರಾ ಮಹೋತ್ಸವದ ಪರ್ವಕಾಲದಲ್ಲಿ ಆಗಮಿಸಿ ಪಾವನ ಸನ್ನಿಧಾನವನ್ನು ವಹಿಸಿ ಮಾತೇಕೆ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕೂಡ ಕೆಲಸ ಕಾರ್ಯಗಳಿಗೆ ಅದರಲ್ಲಿಯೂ ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟು ಅತ್ಯಂತ ಅದ್ಭುತವಾಗಿರುವಂತಹ ಕಾರ್ಯಗಳನ್ನು ಮಾಡಿದಂತಹ ಮಹಾ ಪೂಜ್ಯರು ಮಹಾತ್ಮರು ಯಾರಾದ್ರೂ ಇದ್ರ ಅವರು ಇಲ್ಕಲ್ ಮಹಾಸ್ವಾಮೀಜಿಯವರು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. Knowledge Park The Creative School. Admissions are open from LKG to 10th standard. ಇಂದಿನ ಸಮಾರಂಭದ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇಡೀ ಭಾರತ ದೇಶದಲ್ಲಿಯೇ 22,000 ಕಿಲೋಮೀಟರ್ ವರೆಗೆ ಬಸವೇಶ್ವರರ ದಿವ್ಯ ಸಂದೇಶವನ್ನು ಸಾರಿದಂತಹ ಕೀರ್ತಿ ನಮ್ಮ ಹುಲ್ಸೂರು ಶ್ರೀಗಳವರಿಗೆ ಸೇರ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಸ್ಮರಿಸಿ ಅವರ ದಿವ್ಯ ಪಾದಕ್ಕೆ ವಂದಿಸಿ ಇಂದಿನ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅನುಭವದ ನುಡಿಮುತ್ತುಗಳನ್ನು ಹೇಳಿ ಹೋಗಿರುವಂತಹ ಸಚಿವರಾದ ಶ್ರೀ ರಹೀಂ ಖಾನ್ ರವರೇ, ಇಂದು ವಿಶೇಷವಾಗಿ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ರವರು ಬಂದಿದ್ದ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು ಜೇವರ್ಗಿ ಇವರು ಬಂದಿದ್ದಾರೆ. ಇವರನ್ನು ನೋಡಿದಾಗ ನಮಗ ಯಾರ ನೆನಪಾಗ್ತಾ ಇದೆ ಅಂತಂದ್ರ ಇಡೀ ಸ್ವಾಮೀಜಿ ಬಳಗದ ಮೇಲೆ ಅತ್ಯಂತ ಶ್ರದ್ಧೆ ಭಕ್ತಿ ನಿಷ್ಠೆಯನ್ನಿಟ್ಟು ಅದು ಹಾರ್ಕೋಡ್ ಮಠ ಆಗಿರಬಹುದು, ಜಡ್ಗಾ ಮಠ ಆಗಿರಬಹುದು, ಸನ್ನದ ಮಠ ಆಗಿರಬಹುದು, ಎಲ್ಲ ಮಠಗಳ ಮೇಲೆ ಅಪಾರವಾಗಿರುವಂತಹ ಗೌರವವನ್ನಿಟ್ಟು ಈ ಭಾಗದ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿ ಬಾಳೆ ಬೆಳಗ್ಗೆ ಹೋದಂತ ಮಹಾನ್ ವ್ಯಕ್ತಿಗಳಂದ್ರ ಸನ್ಮಾನ್ಯ ಲಿಂಗೈಕ್ಯ ಧರ್ಮಸಿಂಗ್ರವರು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर जयशंकर कॉलोनी शांतिनिकेतन ग्राउंड विश्व कल्याण. ಅಂಥವರ ಪುತ್ರರಾಗಿರ್ತಕ್ಕಂಥ ಅಜಯ್ ಸಿಂಗ್ ರವರು ಅವರ ಪುತ್ರರಾಗಿರ್ತಕ್ಕಂಥ ವಿಜಯ್ ಸಿಂಗ್ ರವರು ಕೂಡ ಈ ಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶುಭಾಶೀರ್ವಾದವನ್ನು ಕೋರಿ ಮತ್ತು ವಿಶೇಷವಾಗಿ ನನಗೇನ್ ಅನಿಸ್ತಾ ಇದೆ ಅಂತಂದ್ರ ಬಹುಶಃ ಅತಿಥಿಗಳು ಯಾರೋ ಬರದೇ ಇದ್ದಾಗ ಯಾವಾದ್ರೂ ಏನಾದ್ರೂ ಒಂದು ಸಂದರ್ಭ ಇತ್ತಂದ್ರ ತಿಥಿ ಇರ್ಲಾರ್ದೆ ಬಂದವರೇ ಅತಿಥಿಗಳಂತ, ಒಂದು ವೇಳೆ ಅತಿಥಿಗಳೇ ಬರದೇ ಇದ್ದಾಗ ನಮ್ಮ ಶರಣು ಸಲಗರವರಿಗೆ ಭಾಷಣ ಹತ್ತಿರ ಸಾಕು, ಕಾರ್ಯಕ್ರಮ ಫುಲ್ ಫಸ್ಟ್ ಕ್ಲಾಸ್ ಆಗ್ತದ ಕಾರ್ಯಕ್ರಮ. ಅಂತ ಶರಣು ಸಲಗರವರು ಕೂಡ ನಮ್ಮ ಶಾಸಕರಾಗಿ ಅಭಿವೃದ್ಧಿ ಪರ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಅವರಿಗೂ ಕೂಡ ಆಶೀರ್ವದಿಸಿ ಈ ಕಾರ್ಯಕ್ರಮದಲ್ಲಿ ಹುಮನಾಬಾದ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ರವರು ಅವ್ರು ಹೇಳ್ಯಾರ ಬಹಳ ಚಂದ, ಹಸನ್ಮುಖಿ ಸದಾ ಸುಖಿ ಅಂತ, ಹಸನ್ಮುಖಿಯಾಗಿರ್ಬೇಕಂತ. ಹಂಗಿದ್ರೆ ಏನಾಗ್ತದ ಅನ್ನೋದನ್ನ ಮುಂದೆ ಆಶೀರ್ವಚನದ ನಾನು ಹೇಳ್ತೀನಿ. ಅವರಿಗೂ ಕೂಡ ಆಶೀರ್ವದಿಸಿ ಸನ್ಮಾನ್ಯರಾಗಿರುವಂತಹ ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿ ಧರ್ಮವಂತರಾಗಿ ಬಾಳುತ್ತಿರುವಂತಹ ಶ್ರೀ ಬಸವರಾಜ ಮತ್ತಿಮೂಡ್ ಅವರು ರಥೋತ್ಸವದಲ್ಲಿ ಭಾಗಿಯಾಗಿ ಅವರು ಕೂಡ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಆಶೀರ್ವದಿಸಿ ಮತ್ತು ವಿಶೇಷವಾಗಿ ಶ್ರೀ ಭೀಮರಾವ್ ಪಾಟೀಲ್ ಹುಮ್ನಾಬಾದ್ ರವರು ಬಹಳ ಜನ ಶಾಸಕರು ಸಚಿವರು ಇರಬಹುದು, ಆದ್ರ ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಮೊಟ್ಟ ಮೊದಲನೇದಾಗಿ ಅವರ ಮನೆಗೆ ಆಮಂತ್ರಿಸಿ ಭಿನ್ನಹವನ್ನು ಮಾಡಿ ನಮಸ್ಕಾರ ಮಾಡಿ ಮೊದಲನೇದಾಗಿ ವಿಧಾನ ಪರಿಷತ್ತಿನ ಒಂದು ಕಂತು ಸರ್ಕಾರದ ಹಣ ಏನಿರ್ತದಲ್ಲ 5 ಲಕ್ಷ ರೂಪಾಯಿ ಮೊಟ್ಟ ಮೊದಲನೇದಾಗಿ ಎಲ್ಲಿ ಕೊಟ್ಟ ಅದು ಹಾರ್ಕೋಡ್ ಮಠಕ್ಕೆ ಕೊಟ್ಟಿದ್ದಾರೆ ನಮ್ಮ ಭೀಮರಾವ್ ಪಾಟೀಲ್ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೂ ಕೂಡ ಆಶೀರ್ವದಿಸಿ, ಅದೇ ರೀತಿಯಾಗಿ ಶ್ರೀ ಬಾಬು ಅಣ್ಣ ನಾಯಕರವರು, ಶ್ರೀ ದಂಡಾ ತಾಳಂಪಳ್ಳಿ ಅವರು ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಲಿಂಗಸೂರ್ ಶ್ರೀಗಳವರು, ಸಿದ್ಧಲಿಂಗ ಶ್ರೀಗಳವರು. ನಿಮ್ಗೆ ಆಶ್ಚರ್ಯ ಆಗಿರಬಹುದು, ನಮ್ಮ ವೀರಶೈವ ಸಮಾಜದ ಲಿಂಗಾಯತ ಸಮಾಜದಲ್ಲಿ ಎಂತಹ ಒಂದು ಶಕ್ತಿ ಇದೆ ಅಂದ್ರ ನಮ್ಮ ಕಲ್ಯಾಣ ನಾಡಿನ ಶರಣರು ಎಂತಹ ಕಾರ್ಯ ಮಾಡಿದ್ದಾರಂದ್ರ ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮೀಜಿಯವರು, ಲಿಂಗೈಕ್ಯ ವಿಜಯ ಮಹಾಂತ ಸ್ವಾಮೀಜಿಯವರು, ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಮಠ ಮಂದಿರಗಳಿಗೆ ಬಹಳ ಕಡೆ ಸ್ವಾಮೀಜಿಯವರನ್ನೇ ಜಂಗಮ ಸಮಾಜದವರನ್ನೇ ಮಾಡ್ತಾರ. ಆದ್ರ ಅವರ ಶಾಖಾ ಮಠಕ್ಕ
ಚಿತ್ತರಿಗಿ ವಿಜಯ ಮಹಾಂತೇಶ್ವರರ ಶಾಖಾ ಮಠಕ್ಕ ಬಂಜಾರ ಸಮಾಜ ಒಬ್ಬ ಹುಡುಗರನ್ನ ಬರಮಾಡಿಕೊಂಡು ಅವನಿಗೆ ಆಶೀರ್ವದಿಸಿ ಅವರಿಗೆ ಜಂಗಮ ದೀಕ್ಷೆಯನ್ನು ಮಾಡಿ ಸ್ವಾಮೀಜಿಯವರನ್ನಾಗಿ ಮಾಡಿದಂತಹ ಕೀರ್ತಿ ವಿಜಯ ಮಹಾಂತ ಸ್ವಾಮೀಜಿಯವರಿಗೆ ಸಲ್ತಾ ಇದೆ. ಆ ಸ್ವಾಮೀಜಿಯವರು ಬೇರೆ ಯಾರು ಅಲ್ಲ, ನಮ್ಮ ಲಿಂಗೇಶ್ವರದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಲಂಬಾಣಿ ಸಮಾಜ, ಬಂಜಾರ ಸಮಾಜ ವ್ಯಕ್ತಿಗಳವರು ಅವತ್ತು ಅವರು ವೀರಶೈವ ದೀಕ್ಷೆಯನ್ನು ಪಡೆದುಕೊಂಡು ಆ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಾಯಗಾಂವ್ ಶ್ರೀಗಳವರಿಗೆ ವಂದಿಸಿ, ಮತ್ತೆ ವಿಶೇಷವಾಗಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸಹೋದರರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು, ಮತ್ತೆ ನಮ್ಮ ಭಾಗದಲ್ಲಿ ಗುರುಗಳು ಏನ್ ಹೇಳ್ತಾರ ಆ ಆಜ್ಞೆಯನ್ನ ಶಿರಸಾ ವಹಿಸಿ ಕಾರ್ಯ ಮಾಡಿದಂತ ವ್ಯಕ್ತಿಯನ್ನ ನಮ್ಮ ರೇವನಾಯಕ್ ಬೆಳಂತಿಯವರು. ಒಂದು ಸಲ ಒಂದು ಟ್ರಾನ್ಸ್ಫರ್ ಇದ್ದಾಗ ಅವ್ರ ಬಂಧುಗಳಿದ್ರು, ಅವ್ರ ಬಂಧುಗಳು ಬಂದು ಟ್ರಾನ್ಸ್ಫರ್ ಕೆಲಸ ಇತ್ತು. ಆ ಬಂಧುಗಳನ್ನ ಬಿಟ್ಟು ಗುರುಗಳು ಹೇಳಿದ ಕಾರ್ಯವನ್ನು ಮಾಡಿದಂಥವ್ರು ನಮ್ಮ ರೇವನಾಯಕ್ ಬೆಳಂತಿಯವರು. ಮತ್ತು ಹಾರ್ಕೋಡ್ ಮಠಕ್ಕೆ ಮೊದಲನೇದಾಗಿ 50 ಲಕ್ಷ ರೂಪಾಯಿ ಇವತ್ತ ಸರ್ಕಾರದ ತಂದವರಂದ್ರೆ ರೇವನಾಯಕ್ ಬೆಳಂಗಿಯವರು ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶೀರ್ವದಿಸಿ, ಅನೇಕ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಹೊಂದಿದಂತ ಶ್ರೀ ಬಸವರಾಜ್ ಶರಣಪ್ಪ ಡೆಂಗಿ ಅವರು, ಶ್ರೀ ರಾಜಶೇಖರ ಶಿವಶರಣಪ್ಪ ಮರಗೋಳ್ ಅವರು ಹಾರ್ಕುಮುತ್ತಿಯವರು ಪಾತ್ರ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ನಾಟಕ ಪ್ರದರ್ಶನ ಆಗ್ತದೆ, ಅವರಿಗೂ ಕೂಡ ಸತ್ಕಾರ ಆಗಿದೆ, ಅವರಿಗೂ ಕೂಡ ಆಶೀರ್ವದಿಸಿ ಈ ಕಾರ್ಯಕ್ರಮದಲ್ಲಿ ಅನೇಕ ಅನುಭಾವಿಗಳು ನಮ್ಮ ಸಂತೋಷ್ ಪಾಟೀಲ್ ರವರು ತಮ್ಮ ಸ್ವ ಇಚ್ಛೆಯಿಂದ, ಯಾಕೆಂದರೆ ಹಾರಕೂಡ ಮಠ ಭಕ್ತರಿಗೆ ಕೇಳುವ ಮಠ ಅಲ್ಲದು, ಭಕ್ತರಿಂದ ಹಣವನ್ನ ಕೇಳುವ ಮಠ ಅಲ್ಲ, ಆದರೆ ಭಕ್ತರಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವಂತ ಮಠ ನಮ್ಮ ಹಾರಕೂಡ ಮಠ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೂ ಕೂಡ ನಮ್ಮ ಸಂತೋಷ್ ಪಾಟೀಲ್ ರಾಕಿ ಕನ್ಸ್ಟ್ರಕ್ಷನ್ ಕಲಬುರ್ಗಿ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಅವರು ಬಹಳ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಇವತ್ತ ನಿಧಿಯನ್ನ ಹಣವನ್ನ ಗಳಿಸ್ತಾ ಇದ್ದಾರೆ. ನನ್ನ ಗಳಿಸಿರ್ತಕ್ಕಂಥ ಹಣ ಸತ್ಪಾತ್ರಕ್ಕೆ ಸಲ್ಲಲಿ ತಿಳ್ಕೊಂಡು ತಮ್ಮ ಸ್ವಂತ ಸ್ವ ಇಚ್ಛೆಯಿಂದ ಸುಮಾರು ಒಂದು 15-20 ವರ್ಷ ಬಂಡಪ್ಪ ಕೆಣಗಿ ಅಂತ ಮಹಾಗಾಂವದವರು ಈ ಜಾತ್ರಾಕ್ ದಾಸೋಹ ಮಾಡ್ತಿರು. ಅವರ ನಂತರ ತಮ್ಮ ಸ್ವ ಇಚ್ಛೆಯಿಂದ 122 ಕ್ವಿಂಟಲ್ ಇವತ್ತು ದಾಸೋಹ ಮಾಡಿದಂತ ಕೀರ್ತಿ ನಮ್ಮ ಸಂತೋಷ್ ಪಾಟೀಲ್ ಅವರಿಗೆ ಸಲ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿ ಅವರಿಗೂ ಕೂಡ ಆಶೀರ್ವದಿಸಿ, ಇನ್ನು ಅನೇಕ ಅನುಭಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಎಲ್ಲಾ ಪತ್ರಿಕಾ ಬಂಧುಗಳು, ಸಂಗೀತ ಬಳಗದವರು, ನಮ್ಮ ಇವರಿದ್ದಾರ ನಮ್ಮ ಗೋಟಾ ಅವರು ಪ್ರತಿ ವರ್ಷ ಆಸ್ಥಾನ ವಿದ್ವಾಂಸರಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಭಕ್ತಿಗೀತೆಯನ್ನು ಅವರು ಹಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆಶೀರ್ವದಿಸಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಒಂದು ಮಾತು ಹೇಳಬೇಕಾಗ್ತಾ ಇದೆ. ಒಬ್ಬ ಅನುಭಾವಿ ಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಬೇಡಯ್ಯ ನಮಗೆ ಅಮೃತದ ಹಸ್ತ, ಬೇಡಯ್ಯ ನಮಗೆ ಅಮೃತದ ಹಸ್ತ, ಬೇಕಯ್ಯ ನಮಗೆ ಕರ್ತವ್ಯದ ಹಸ್ತ, ಬೇಡಯ್ಯ ನಮಗೆ ವಿದೇಶಿಯ ಭಾಷೆ, ಬೇಕಯ್ಯ ನಮಗೆ ಕನ್ನಡದ ಭಾಷೆ, ಬೇಡಯ್ಯ ನಮಗೆ ಆಡಂಬರದ ಜನರು, ಬೇಕಯ್ಯ ನಮಗೆ ಹೃದಯವಂತ ಜನರು. ಆ ದಿಶೆಯಲ್ಲಿ ಹೃದಯವಂತ, ಭಕ್ತಿವಂತ, ನೀತಿವಂತ ಭಕ್ತಾದಿಗಳ ಸಾಲಿನಲ್ಲಿ ಯಾರಾದರೂ ಸೇರ್ತಾ ಇದ್ರೆ ಅವರು ಹಾರಕೂಡ ಮಠದ ಸದ್ಭಕ್ತಾದಿಗಳು ಸೇರ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಬಂದಿದ್ದೀರಿ. ಜಾತಿ, ಮತ, ಪಂಥ, ಬಡವ, ಬಲ್ಲಿದ ಎನ್ನಲಾರದೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಆದರೆ ಮಠಗಳಲ್ಲಿ 2 ರೀತಿಯಾಗಿರುವಂತಹ ಮಠಗಳಿರ್ತಾ ಇದ್ದಾವೆ. ಒಂದು ಧನ ಸಂಪತ್ತಿನ ಮಠ, ಇನ್ನೊಂದು ಭಕ್ತ ಸಂಪತ್ತಿನ ಮಠ. ಧನ ಸಂಪತ್ತಂದ್ರೆ ಹಣ ಇರುವಂತಹ ಮಠ. ಧನ ಸಂಪತ್ತಿನ ಮಠ ಸವಿದು ಹೋಗಬಹುದು, ಆ ಹಣ ಕರಗಿ ಹೋಗಬಹುದು. ಆದರೆ ಭಕ್ತ ಸಂಪತ್ತಿನ ಮಠ, ಸವಿಯದೇ ಇರುವಂತ ಭಕ್ತ ಸಂಪತ್ತಿನ ಮಠ ಯಾವುದಾದ್ರೂ ಇದ್ರೆ ಅದು ನಮ್ಮ ಹಾರಕೋಡ ಮಠ ಎನ್ನುವಂತ ಮಾತನ್ನು ಹೇಳಿ, ಅದಕ್ಕೇನು ಸಾಕ್ಷಿ ಅಂದ್ರೆ ನೀವೆಲ್ಲ ಲಕ್ಷ ಜನ ಭಕ್ತಾದಿಗಳು ಬಂದಿದ್ದೀರಲ್ಲ, ಇದೇ ಸಾಕ್ಷಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂದು ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರ 74ನೆಯ ಜಾತ್ರಾ ಮಹೋತ್ಸವನ ತಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ,
ನೀ ಗುರಿಯಾಗಿ ಹೋದವರನ್ನು ಆರನ್ನು ಕಾಣೆ ಕಾಣ ಗುಹೇಶ್ವರ ಎನ್ನುವಂತ ಮಾತನ್ನ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರ. ಆದ್ರೆ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳು ಶಿವಯೋಗವನ್ನ ಮಾಡಿ ಇಷ್ಟಲಿಂಗದ ಆರಾಧನೆಯನ್ನ ಮಾಡಿ ಸ್ವತಃ ಶಿವನ ಧ್ಯಾನವನ್ನ ಮಾಡಿ ಶಿವ ಸಾಕ್ಷಾತ್ಕಾರಗಳಾಗಿ ಶಿವನ ಸ್ವರೂಪಿಗಳಾಗಿ ಭಕ್ತರ ಮನವೆಂಬ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತ ಮಹಾಯೋಗಿಗಳು ಯಾರಾದ್ರಾಗ ಹೋಗಿದ್ರ ಅವರು ಹಾರ್ಕೋಡದ ಸದ್ಗುರು ಚನ್ನಬಸವ ಶಿವಯೋಗಿಗಳು ಎನ್ನುವಂತ ಮಾತನ್ನ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀನಿ. ಆ ದಿಶೆಯಲ್ಲಿ ಪೂಜ್ಯರು ಹಾರ್ಕೋಡು ಶಿವಯೋಗಿಗಳವರು ತಪಸ್ಸು ಮಾಡಿದ್ರು. ಅವರು ಬಹಳ ಜನ ಅನುಷ್ಠಾನ ಅಂತ ಮಾಡ್ತಾರ. ಅನುಷ್ಠಾನ ಕಾರ್ಯಕ್ರಮಕ್ಕೆ ನಮಗ ಅಜಯ್ ಸಿಂಗ್ರ ಅವ್ರು ಬಹಳ ಕಡೆ ಹೋಗ್ತಾ ಇದಾರೆ. ಎಲ್ಲಾ ಸ್ವಾಮಿಗಳು ಅನುಷ್ಠಾನ ಮಾಡಿದಲ್ಲಿ ಕೆಲವು ಕಡೆ. ಅನುಷ್ಠಾನ ಅಂದ್ರೆ ಏನು? ತಪಸ್ಸು ಮಾಡ್ಬೇಕು. ಸ್ವಾಮೀಜಿ ಆದವರು ತಪಸ್ಸು ಮಾಡ್ಬೇಕು. ಆದ್ರೆ ಹಾರ್ಕೋಡು ಮುತ್ತಿಯವರು ತಪಸ್ಸು ಮಾಡಿದ್ರು. ಅವ್ರು ಎಂಥ ತಪಸ್ಸು ಅಂದ್ರ ಅಡವಿಯಲ್ಲಿ ಹೋಗಿ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಜಪ ಮಾಡ್ಲಿಲ್ಲ ಅವರು. ಅವರು ಕೂಡ ತಪಸ್ಸು ಮಾಡಿದ್ರು ಹಾರ್ಕೋಡು ಮುತ್ತಿಯವರು. ಎಂಥ ತಪಸ್ಸು ಮಾಡಿದ್ರಂದ್ರ ತಪ, ಇದ್ರ ಅರ್ಥ ಏನಂದ್ರ ತಪ ಅಂದ್ರೆ ಸುಡು. ಹಾರ್ಕೋಡು ಮುತ್ತಿಯವ್ರು ಏನ್ ಸುಟ್ರಂದ್ರ ಭಕ್ತಾದಿಗಳಲ್ಲಿರ್ತಕ್ಕಂಥ ಅಜ್ಞಾನವನ್ನು ಸುಟ್ಟು ಸುಜ್ಞಾನದ ದೀವಿಗೆಯನ್ನು ಹಚ್ಚಿದಂಥವ್ರ ಜ್ಯೋತಿಯನ್ನು ಹಚ್ಚಿದವರು ಹಾರ್ಕೋಡು ಶಿವಯೋಗಿಗಳವರು. ಅಂಥ ತಪಸ್ಸನ್ನ ಮಾಡಿದ್ರು. ಆದ್ರೆ ಅವರ ಜೀವಿತದಲ್ಲಿ ನಡೆದಂತ ಘಟನೆಯನ್ನು ಹೇಳ್ತಾ ಇದ್ದೀನಿ. ಒಂದು ಸಲ ಅವ್ರ ಭಕ್ತರ ಮನೆಗೆ ಹೋಗ್ತಾರೆ. ಸಹಜವಾಗಿ ನಡೆದಂತ ಘಟನೆ. ಸರ್, ಭಕ್ತರ ಮನೆಗೆ ಹೋದಾಗ ಭಿನ್ನ ನಡೆದಿರ್ತದ. ದೊಡ್ಡ ಶ್ರೀಮಂತರು ಇರ್ತಾರ. ಆದ್ರೆ ನೀವನು ಶ್ರೀಮಂತರಿದ್ದೀರಿ, ಅಂತ ಶ್ರೀಮಂತರು ನೀವಲ್ಲ. ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ಶ್ರೀಮಂತರ ಮನೆಗೆ ಹೋಗಿರ್ತಾರ. ಕೋಟ್ಯಾಧೀಶರು ನೀವಿದ್ದೀರಿ, ನಿಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಶ್ರೀಮಂತರ ಮನೆಗೆ ಹೋದಾಗ ಪೂಜಾ ನಡೆದಿತ್ತು. ಅಪ್ಪೋರ್ ಇಷ್ಟಲಿಂಗ ಧ್ಯಾನವನ್ನ ಮಾಡ್ತಾ ಕೂತಿದ್ರು. ನಡೆದ ಘಟನೆ, ನಮ್ ತಂದೆಯವ್ರು ಹೇಳಿದ ಘಟನೆ ಅದು. ಪೂಜಾ ಮಾಡ್ಕೊತ ಕುಂತಾರ. ಅರ್ಧ ತಾಸ್ 40 ನಿಮಿಷ 50 ನಿಮಿಷ ಇಷ್ಟಲಿಂಗ ಧ್ಯಾನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ದೊಡ್ಡ ಸಾಹುಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರ ಆಳ ಮನುಷ್ಯಾಗ ಕರಿತಾನೆ. ಕರೆದ ಬೈಲಕ್ ಚಾಲು ಮಾಡಿದ್ರಿ. ಈ ಕನ್ನಡದಾಗ ES ಬೈಗಳವ ಎಲ್ಲಾ ಬೈಗಳು ಬೈಲಕ್ ಶುರು ಮಾಡ್ದವ. ಅಪ್ಪವ್ರ ಒಳಗೆ ಪೂಜಾ ಮಾಡ್ಯಾರ. ಪೂಜಾ ನಡೆದಿತ್ತು. ಇವಾಗ ಈ ಕಡೆ ಲಿಂಗ ಹಿಡ್ದಾರ, ಈ ಕಡೆ ಒಂದ್ ಕಿವ್ಯಾಗ ಬೈಗಳು ಕೇಳ ಬರ್ತಾ ಇದ್ದು. ಆ ಎಲ್ಲಾ ಬೈಗಳು ಹೇಳ್ಬಾರ್ದಲ್ಲ ಮತ್ ಸ್ವಾಮಿಗಳು. ಯಾಕಂದ್ರೆ ಸ್ವಾಮಿಗಳು ಬೈದಾಗ ಹೇಳಿದ್ರೆ ಮತ್ತೆ ಪೇಪರ್ದಾಗ ನಾಳೆಗೆ ಬರ್ತದ. ಅವೆಲ್ಲ ಬೈಗಳು ಹೇಳಿದ್ರು ಅವ್ ಅನ್ನೋದು ಬೇಡ. ಆ ರೀತಿಯಾಗಿ ಬೈತಾನ. ಬೈಯುವಂತ ಸಂದರ್ಭದಲ್ಲಿ ಅಪ್ಪವರು ಪೂಜಾ ಮುಗಿತ್ತು, ಅವನಿಗೆ ಕರೆಸ್ತಾರ. ಎಂಥ ಮಹತ್ವದ ಮಾತು ನೋಡ್ರಿ. ಫಿಲಾಸಫಿಕಲ್ ಅಂದ್ರ ಮಾನಸಿಕ ತಜ್ಞರಿದ್ರು ಹಾರ್ಕೋಡು ಮುತ್ತಿಯವ್ರನ್ನು. ಮಾನಸಿಕ ತಜ್ಞರವ್ರು. ಅವ್ರೇನ್ ಡಾಕ್ಟರ್ ಕೋರ್ಸ್ ಓದ್ಲಿಲ್ಲ. ನಮ್ ಸರ್ ಅವ್ರಿಗೆ ಕುನಾದ ಮಾನಸಿಕ ತಜ್ಞರಿದ್ರು. ಅವ್ರು ಒಂದು ಮಾತು ಹೇಳಿದ್ರು, ಏನಪ್ಪಾ ಸಾಹುಕಾರ ಈ ಕಡೆ ಬಾ, ನಿನ್ನ ಮನೆಗೆ ನಾ ಭಿನ್ನ ಮಾಡ್ತಾ ಇದ್ದ, ಪೂಜಾ ಮಾಡ್ತಾ ಇದ್ದ, ನೀ ಯಾರಿಗ್ ಬೈದಿ? ಇಲ್ರಿ ಮಗ, 2 लाख ಪಗಾರ ಕೊಡ್ತೀನಿ, ಬಂದು ಕರೆಕ್ಟ್ ಟೈಮಿಗೆ ಬರಲ್ಲವ. ಬೈಯಲ್ದೆ ಏನ್ರಿ ಅಪ್ಪ ಬೈಬೇಕಿಲ್ಲ? ಅವಾಗ ಹಾರ್ಕೋಡು ಮುತ್ತಿಯವ್ರು ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ ಏನ್ ಹೇಳ್ತಾ ಇದ್ದಾರಂದ್ರ, ತಮ್ಮ ನೀ ಆಳ ಮನುಷ್ಯ ಅಂತ ತಿಳಿದು ಅವನಿಗೆ ಸಿಕ್ಕಂಗ ನೀ ಬೈದಿ. ನೀ ಬೈದಿವು ಗಾಳಿಗೆ ಹೋತವ, ಅವ ನಿನಗ್ ಮನಸ್ಸಿನಾಗ ಬೈತಾನ, ಅದ ನಿನಗ್ ಹತ್ತವ, ಪಾಪ ಕರ್ಮ ಸುತ್ತದ ಎನ್ನುವಂತ ಮಾತನ್ನ ಹಾರ್ಕೋಡು ಮುತ್ತಿಯವ್ರು ಹೇಳ್ತಾರೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಂದ್ರ, ನಿಜವಾಗಿ ತನಗೆ ಮುನಿಯವರಿಗೆ ತಾಮುನಿಯ ಲೇಖಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ ಎನ್ನುವಂತ ಮಾತನ್ನ ಮಹಾತ್ಮ ಬಸವೇಶ್ವರ ಹೇಳಿದ್ದ. ನಮ್ ಇವ್ರು ಹೇಳ್ದ, ಸರ್ ನನ್ಗೆ ಬಹಳ ಖುಷಿ ಆಯ್ತ್ರಿ, ಸಿದ್ಧಲಿಂಗಪ್ಪ ಪಾಟೀಲ್ ಅಪ್ಪವ್ರದ್ ನೋಡೇ ನಾ ಕಲ್ತೀನಂತ. ನಮ್ದು ನೋಡೇ ನೀವೇ ಕಲ್ತೀರಿ. ನಾನು ಜರ್ಜಾರ ಅವಾಗ ಹುಸ್ ಮಾಡ್ತೀನಿ ಸರ್, ಮಾಡ್ತೀನ್ರಿ. ಆದ್ರ ನಾ ಯಾರಿಗ್ ಹುಸ್ ಮಾಡ್ತೀನಂದ್ರ ಭಕ್ತಾದಿಗಳಿಗೆಂದೂ ನಾ ಹುಸ್ ಮಾಡುವುದಿಲ್ಲ. ಯಾಕಂದ್ರೆ ಇಡೀ ದಾಸೋಹ ನಡೆಸೋದೇ ನೀವೇ ಇದ್ದೀರಿ. ನಿಮ್ಗ ನಾ ಹುಸ್ ಮಾಡುವುದಿಲ್ಲ. ಏನಾದ್ರೂ ಸ್ವಲ್ಪ ಸಿಟ್ಟು ಬಂತಂದ್ರ ನಮ್ಮಲ್ಲಿ ಚನ್ನಬಸಪ್ಪ ತೋಟಪ್ನವ್ರ ಅಂತಾರ. ಮತ್ತ ಅಪ್ಪಣ್ಣ ಬಹುಶಃ ಅಪ್ಪಣ್ಣ ಗಿಲಿತಾನ. ಎಷ್ಟು ಸಿಟ್ಟಿಗೆ ಬರ್ತೀರ ಅಂದ್ರೆ, ಒಂದ್ಸಲ ಸಿಟ್ಟಿಗೆ ಬಂದಾಗ ಅವ್ನ ಕೈದೊಂದ್ 5,000 ಗಡಿನ ಹೊಡೆದ್ ಹಾಕಿವ್ನು ಸತೀಲಿಂದ. ಅದ ಸಿಟ್ಟಿನಿಂದಲ್ಲ, ಸತೀಲಿಂದ. ಏನಾದ್ರೂ ಸಿಟ್ಟು ಬಂದ್ರೆ ನಮ್ಮ ಅಪ್ಪನಿಗೆ ಬೈತೀನಿ. ಅವನಿಗೆ ದಡ್ಡ ಬದ್ದು ಜರಾನೇ ಮಾರಿ ಸಣ್ಣ ಮಾಡ್ತಾನ, ಮತ್ 5 ಮಿನಿಟ್ದಾಗ ಹಂಗತ್ ಹಂಗೆ ಆತಾರ ಅಪ್ಪ. ಆದ್ರ ಸಿಟ್ಟು ಇರ್ಬೇಕು ಮನುಷ್ಯಾಗ. ಬಹಳ ಮಹತ್ವದ, ಬಹಳ ಸೂಕ್ಷ್ಮವಾದಂತ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಸಿಟ್ಟು ಇರ್ಬೇಕು ಮನುಷ್ಯಾಗ. ಹೆಂಗಿರ್ಬೇಕಂತಂದ್ರ,
ಅನುಭಾವಿಗಳು ಚಾಣಕ್ಯನ ನೀತಿ ಶಾಸ್ತ್ರದಲ್ಲಿ ಬರ್ತದೆ. ಸಿಟ್ಟು ಇರ್ಬೇಕು, ಸಿಟ್ಟು ಬಿಟ್ರೆ ನಿಮಗ್ ಮನ್ಯಾಗ ನಾಳೆಗೆ ರೊಟ್ಟಿನೇ ಸಿಗಲ್ಲ. ರೊಟ್ಟಿ ಕೊಡ್ಬೇಕಾರ ಕರೆಕ್ಟ್ ಮಾಡಿ ಜರ ಬುಸ್ ಮಾಡಿದ್ರಂದ್ರೆ ನಿಮ್ಗೆ ಬಿಸಿ ರೊಟ್ಟಿ ಬರ್ತದೆ, ಇಲ್ಲ ತೊಂಗೊಳ್ ನೀಡ್ತಾರ ಅವ್ರಿಗೆ. ಅದಕ್ಕಾಗಿ ಹೆಂಗಿರ್ಬೇಕು ಸಿಟ್ಟ ಅನ್ನುವಂತ ಮಾತನ್ನ ಚಾಣಕ್ಯನ ನೀತಿ ಶಾಸ್ತ್ರದಲ್ಲಿ ಬಹಳ ಚಂದ ಹೇಳ್ಯಾರ. ಉತ್ತಮೇ ತತ್ಕ್ಷಣಂ ಕೋಪಂ, ಮಧ್ಯಮೇ ಘಟಿಕಾದ್ವಯಂ, ಅಹಮೇಶಾದ್ ಅಹೋರಾತ್ರಿ, ಪಾಪಿಷ್ಟೇ ಮರಣಾಂತಕಂ, ಪಾಪಿಷ್ಟೇ ಮರಣಾಂತಕಂ. ಅಂದ್ರ ಸಿಟ್ಟು ಇರ್ಬೇಕು. ಹೆಂಗಿರ್ಬೇಕಪ್ಪ ಅಂತಂದ್ರ 4 ನಮೂನ ಸಿಟ್ಟು ಇರ್ತಾವ್ರಿ. 4 ನಮೂನ. ಮೊದಲನೇದು ಉತ್ತಮರ ಸಿಟ್ಟು ಅಂದ್ರ ಬಹುಶಃ ಅಜಯ್ ಸಿಂಗ್ ಅವ್ರ ಸಿಟ್ಟು ಇಲ್ಲೇ ಇಲ್ಲ. ಸಿಟ್ಟು ಇದ್ರ ಮುಖ ಹಿಂಗ ಇರ್ತಿದಿಲ್ಲ ನೋಡ್ರಿ, ಹೆಂಗ್ ಸ್ವಾಮಿಗಳ ಮುಖ ಆಗ್ಯಾರ. ಇವ್ರಿಗ್ನು ಒಂದು ಕೊಳ್ಳಾಗ ರುದ್ರಾಕ್ಷ ಹಾಕ್ರ ಸ್ವಾಮಿಗಳ ಕಂಡಂಗೆ ಕಾಣ್ತಾರ. ಯಾಕಂದ್ರ ಮನಸ್ಸು ಶಾಂತಿ. ಎಲ್ಲಿ ಮನಸ್ಸು ಪ್ರಫುಲ್ಲಿತ ಇರ್ತದ, ಎಲ್ಲಿ ಮನಸ್ಸು ಶಾಂತಿ ಇರ್ತದ, ಎಲ್ಲಿ ಸಾತ್ವಿಕ ಆಹಾರ ಇರ್ತದ, ಸಾತ್ವಿಕ ಚಿಂತನೆ ಯಾರಲ್ಲಿ ಇರ್ತದ, ಅವ್ರಿಗೆ 100 ವರ್ಷ ಆದ್ರೂ ಅವ್ರ ಮುಖದ ಚೇರ ಹಂಗೆ ಇರ್ತದ. 100 ವರ್ಷ ಆದ್ರ ಮುಖದ ಚೇರ. ಅದಕ್ಕೆ ಸಿಟ್ಟಿನಲ್ಲಿ 4 ಪ್ರಕಾರ. ಮೊದಲನೇ ಸಿಟ್ಟು ಹೆಂಗಂದ್ರೆ ಹೆಂಗಿರ್ಬೇಕಂದ್ರ ಉತ್ತಮರು ಮಹಾತ್ಮರ ಸಿಟ್ಟ. ಹರ್ಕೊಂಡ್ ಮುತ್ತವ್ರು ಸಿಟ್ಟಿಗೆ ಬರ್ತಿರ್ ಒಂದ್ಸಲ. ನಮ್ ಕರ್ಬಸಪ್ಪ ಅವ್ರಿಗೆ ಒಂದ್ಸಲ ಏನೋ ಕರ್ಬಸಪ್ಪ ಹಿಂಗೆ ಮಾಡ್ತೀವ ಅಂತ ಒಂದ್ಸಲ ಕಾಲಿ ಒದ್ದಿರತ್ತವ್ರಿ. ಅವ್ರು ಒದ್ದಿದ ಸಲುವಾಗಿ 96 ವರ್ಷ ಬದುಕಿದ್ರು. ಅವ್ರು 96 ವರ್ಷ ಕರ್ಬಸಪ್ಪ ಅವ್ರು. ಆಶೀರ್ವಾದ ಸಿಟ್ಟಲ್ಲದು. ಮಹಾತ್ಮರ ಸಿಟ್ಟು ಹೆಂಗಪ್ಪ ಅಂತಂದ್ರ ನೀರಿನ ಮೇಲೆ ಗೆರೆ ಹೇಳದಂತೆ ಸಿಟ್ಟು ಇರ್ಬೇಕು. ನೀರಿನ ಮ್ಯಾಗ ಹಿಂಗ್ ಗೆರೆ ಹೇಳ್ರಿ, ನಾಳೆಗೆ ಹೋಗಿ ನೋಡ್ರಿ ಬಕೆಟ್ದಾಗ ನೀರ್ ಹಾಕಿ ಬುಟ್ಟಾಗ ದೊಡ್ಡ ಬುಟ್ಟಾಗ ನೀರ್ ಹಾಕಿ ಒಂದ್ ಗಿಟ ಹಿಡಿಯರ್ರಿ. ಎಷ್ಟ್ ಸೆಕೆಂಡ್ ಇರ್ತದ? 1 ಸೆಕೆಂಡ್ದಾಗ ಹೋಗ್ತದೆ. ಹಂಗ ಮಹಾತ್ಮರ ಸಿಟ್ಟು ಹೆಂಗಿರ್ತಂದ್ರ ನೀರಿನ ಮೇಲೆ ಗೆರೆ ಹೇಳದಂತೆ. ಎರಡನೇದವ್ರ ಸಿಟ್ಟು ಹೆಂಗಪ್ಪ ಅಂತಂದ್ರ ಉಷ್ಕಿನ ಗೆರೆ ಹೇಳದಂಗ. ಉಷ್ಕಿನ ಗೆರೆ ಹೇಳಿದ್ರೆ 1 ತಾಸು ಇರ್ತದ, ಜೋರ ದೇವಗಳಿ ಬಿಡ್ತಂದ್ರ ಎಲ್ಲ ಸಾಪ್ ಆಗ್ತದ. ಎರಡನೇದವ್ರ ಸಿಟ್ಟು ಕೆಲವ್ರದ್ದು ಹಂಗಿರ್ತದ. ಮೂರನೇದವ್ರ ಸಿಟ್ಟ ಕಟ್ಟಿಗೆಯಲ್ಲಿ ಗೆರೆ ಹೇಳದಂತೆ. ಕಟ್ಟಿಗೆದಾಗ ಗೆರೆ ಹೇಳಿದ್ರೆ ಹೆಂಗಾಗ್ತದ? ಕಟ್ಟಿಗೆದಾಗ ಒಂದ್ ಗೆರೆ ಹೇಳಿದ್ರೆ ಅಂದ್ರೆ 10 ವರ್ಷ ಇರ್ತದ. ಆದ್ರ ಕನಿಷ್ಠರ ಸಿಟ್ಟ, ಅಧಮಾಧಮರ ಸಿಟ್ಟ ಹೆಂಗಪ್ಪ ಅಂತಂದ್ರ ಪಾಪಿಷ್ಟೇ ಮರಣಾಂತಕಂ ಅಂತ ಚಾಣಕ್ಯನ್ ಹೇಳಲ್ಲ. ಹಂಗ ಕನಿಷ್ಠರ ಅಧಮರ ಸಿಟ್ಟ ಜೀವನದ ಕೊನೆಯವರೆಗೂ ಅವ್ರ ಕಲ್ಲಿನ ಮೇಲೆ ಗೆರೆ ಹೇಳದಂತೆ ಅವ್ರ ಸಿಟ್ಟು ಇರ್ತದೆ. ಕಲ್ಲಿನ ಮೇಲೆ ಗೆರೆ ಹೇಳದಂತೆ. ಅದಕ್ಕಾಗಿ ನೀವೆಲ್ಲ ಸಿದ್ಧಲಿಂಗಪ್ಪ ಅವ್ರು ಹೇಳ್ಯಾರ ನೋಡ್ರಿ, ಹರ್ಕುಡ್ ಮುತ್ತಿ ಅವ್ರದ್ದು ನೋಡೇ ನಾವು ಕಲ್ತಿದ್ದೇವಂತ. ಅದಕ್ಕ ದಯವಿಟ್ಟು ನೀವು ಯಾರಿಗಾದ್ರೂ ಸಿಟ್ಟಿಗೆ ಬರ್ಬೇಡ್ರಿ, ಬೈಬೇಡ್ರಿ. ನೀವು ನೋಡ್ರಿ, ನಿಮಗ್ ಸಿಟ್ಟು ಬಂತಂದ್ರ ನಿಮಗ್ 120 BP ಇದ್ದಿದ್ದು 200ಕ್ಕೆ ಹೋಗ್ತದೆ. 200ಕ್ಕೆ 200 ಹೋಗ್ತದೆ. ಅದಕ್ಕಾಗಿ ಸಿಟ್ಟಿಗೆ ಬರ್ಲಾರ್ದೆ ಇವತ್ತು ಹಾರ್ಕೋಡ್ ಜಾತ್ರಾ ಮಹೋತ್ಸವಕ್ಕೆ 74ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಬಂದಿರಿ. ಸಿಟ್ಟಿಗೆ ಬರ್ಲಾರ್ದಂಗ ಈ ಜಾತ್ರಾದಾಗ ಒಂದು ನಿರ್ಣಯ ಮಾಡ್ಬೇಕು. ವ್ಯಸನ ಮುಕ್ತ ಸಮಾಜಕ್ಕಾಗ ನಾ ಪ್ರಯತ್ನ ಮಾಡ್ತೀನಿ ಅಂತ ಶರಣು ಸರ್ಗಾರ್ ಅವ್ರು ಹೇಳ್ಯಾರ, ಮಾಡ್ರಿ. ಅದ ನಾವೊಂದು ಮಾತನ್ನ ಹೇಳ್ತಾ ಇದ್ದೀನಿ. ನಿಜವಾಗಿ ಆ ಮಾತನ್ನ ನಿಮಗಷ್ಟೇ ನಾನು ಉಪದೇಶ ಮಾಡುವುದಿಲ್ಲ. ನಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಶಾಂತ ಚಿತ್ತರಾಗಿ ನಾವು ಬದುಕ್ತೀವಿ ಅನ್ನುವಂತ ಆಶ್ವಾಸನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟು, ನೀವು ಕೂಡ ಅದೇ ಚಿತ್ತರಾಗಿ ಶಾಂತ ಚಿತ್ತರಾಗಿ ಬದುಕ್ರಿ ಅನ್ನುವಂತ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಂದಿರಿ. 20 ಮಿನಿಟ್ ಆಯ್ತ್ರಿ ಈಗ ಆಗಾಳೆ. ಇನ್ನು ಎಲ್ಲರ ಹೆಸರು ಹೇಳ್ಬೇಕು. ಎಲ್ಲರ ಹೆಸರು ಮೊದಲೇ ಆಗ್ಯದ. ಇನ್ನೊಂದು 5 ನಿಮಿಷ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀರಿ. ಜೀವನದಲ್ಲಿ ಪರಮಾತ್ಮ ನಿಮಗೆ ಸೌಖ್ಯವನ್ನ ಕೊಟ್ಟಿರ್ತಾನೆ, ಸಂಪತ್ತನ್ನು ಕೊಟ್ಟಿರ್ತಾನೆ. ಆದ್ರ ಆ ಸಂಪತ್ತನ್ನ ಸತ್ಕಾರ್ಯಕ್ಕಾಗಿ ವಿನಿಯೋಗ ಮಾಡಿದ್ರ ಅದಕ್ಕೊಂದು ಬೆಲೆ ಬರ್ತಾ ಇದೆ ಅನ್ನುವಂತ ಮಾತನ್ನ ಕೂಡಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬ ಅನುಭಾವಿ ಕವಿ ಒಂದ್ ಕಡೆ ಹೇಳ್ತಾ ಇದ್ದಾನೆ. ಅದೊಂದು ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅರ್ಥಾತುರಾಣಂ ನ ಗುರು ನ ಬಂಧು. ಈ ಶ್ಲೋಕದ ಅರ್ಥಾತುರಾಣಂ ನ ಗುರು ನ ಬಂಧು ಅಂದ್ರ ಹಣದ ವ್ಯಾಮೋಹಕ್ಕಾಗಿ ಯಾವ ಹಿಂದೆ ಬೀಳ್ತಾನ ಅವನಿಗೆ ಗುರು ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾರ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು, ಬಹಳ ಲಕ್ಷ ಕೊಟ್ಟು ಕೇಳ್ರಿ ನೀವು, ಬಹಳ ಆತ್ಮೀಯ ಸ್ನೇಹಿತರು. ಇಬ್ರು ಒಂದೇ ತಾಟಿನಾಗ ಊಟ ಮಾಡ್ತಿರು. ಅವ್ರು ಏನ್ ಕೆಲಸ ಮಾಡ್ತಾರಂದ್ರೆ ಅರಣ್ಯದಲ್ಲಿ ಗಿಡಗಳನ್ನ ಕಡಿದು ಕಟ್ಟಿಗೆ ಒಯ್ದು ಮಾಡ್ತಿದ್ರು. ಗಿಡಗಳನ್ನ ಕಡಿಯುವಂತ ಕಾಯಸ ಅಣ್ತಂಬರ್ದವ್ರು ಇಬ್ಬರದು ಅಣ್ತಂಬರ್ದಿತ್ತು, ದೋಸ್ತರದಿತ್ತು, ಗೆಳೆಯರಾಗಿದ್ರು, ಅಣ್ತಂಬರಂಗ್ ನಡ್ಕೊಂಡಿದ್ರು. ಖಾಸ್ ಅಣ್ತಂಬರಲ್ಲ, ಅಣ್ತಂಬರಂಗ್ ನಡ್ಕೊಂಡಿರು. ಅಚಾನಕ್ ಒಂದ್ ಅರಣ್ಯದಾಗ ಹೋಗಿ ಕಟ್ಟಿಗೆ ಕಡಿಯುವಂತ ಸಂದರ್ಭದಲ್ಲಿ ಹಿಂಗ್ ಗಿಡ ಕಡಿತಿದ್ರು. ಸ್ವಲ್ಪ ಸರಿಸಿದಾಗ ಅಲ್ಲಿ ಏನ್ ಸಿಕ್ತಂದ್ರ ಒಂದು ಸುಂದರವಾದಂತ ಗಡಿಗೆ.
ಆ ಗಡಿಗೆಯಲ್ಲಿ ಏನಿದ್ರು ಬಂಗಾರದ ನಾಣ್ಯಗಳಿದ್ದು, ಬಂಗಾರದ ನಾಣ್ಯಗಳು. ಇಬ್ಬರೇ ದೋಸ್ತರು ಇರ್ತಾರ. ಏನ್ ದೋಸ್ತ, ನಮ್ ಕಟ್ಗಿ ಕಡ್ದು 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 ಸಾಕಾಗ್ಯದ, ಬಂಗಾರದ ನಾಣ್ಯ ಸಿಕ್ಕವ, ಇವು ನಾಣ್ಯ ಏನ್ ಮಾಡ್ಬೇಕು, ನಾವೀಗ ಊರಾಗ ಹೋಗೋದು ಬೇಡ. ಊರಾಗ ಹೋದ್ವಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಲಕ್ಷ ಕೊಟ್ಟು ಕೇಳಿದ್ವು, ಊರಾಗ ಹೋದ್ರೆ ಎಲ್ಲರಿಗೂ ಗೊತ್ತಾಗ್ತಾವ. ಬಂಗಾರದ ನಾಣ್ಯ 2 ಕಿಲೋ ಬಂಗಾರದ ನಿಧಿ ಹತ್ತಿತ್ತವ್ರಿಗೆ. ಬಿಸ್ಕಿಟ್, ಬಂಗಾರದ ಬಿಸ್ಕಿಟ್ ಸಿಕ್ಕಿತ್ತು. ಆಗ ಅವ್ರಿಬ್ರು ಏನ್ ಹೇಳ್ತಾರೆ, ಊರಾಗ ಹೋಗೋದು ಬೇಡ, ನಾವ್ ಇಲ್ಲೇ ಇರೋರು ಅರಣ್ಯದಾಗ. ಒಬ್ಬ ದೋಸ್ತ್ ಗೆಳೆ ಹೇಳ್ತಾ ಇದ್ದಾನ, ಮತ್ ಇಲ್ಲಿದ್ರೆ ಊಟ ಬೇಕಲ್ಲ ರಾತ್ರಿ, ನಾ ಹೋಗಿ ಊಟ ತರ್ತೀನಿ, ನೀ ನನ್ನ ಗೆಳೆ ಇಲ್ಲೇ ಇರು ಅಂತ ತಿಳ್ಕೊಂಡು ಒಬ್ಬ ಊಟ ತರ್ಲಿಕ್ಕೆ ಹೋಗ್ತಾನ. ಎಲ್ಲಿಗ ಊರಾಗ ಹೋಗ್ತಾನ, ರಾತ್ರಿ ಸಮಯ ಆಗ್ತದ. ಹೋದ್ ನೋಡ್ರಿ, ಮನುಷ್ಯನ ಸ್ವಾರ್ಥ ಭಾವನ ಹೆಂಗಿರ್ತದ. ಬಹಳ ಆತ್ಮೀಯ ಸ್ನೇಹಿತರು, ಉಸಿರಾಟ ಒಂದೇ ನಾಣ್ಯದ 2 ಮುಖಗಳಂತೆ ಅವ್ರಿದ್ರು. ಆದ್ರ ಆ ಗೆಳೆಯ ಹೋದಾಗ ಏನಾಯ್ತಂದ್ರ, ಇವನ ಬಲ್ಲಿ ಕೆಟ್ಟ ವಿಚಾರ ಬರ್ತದ, ಕೆಟ್ಟ ವಿಚಾರ. ಈ ಮಗನಿಗೆ ಇವನಿಗೆ ಯಾಕೆ ನಾ ರೊಕ್ಕ ಕೊಡ್ಬೇಕು, ಇದು ಇಟ್ಟು ಇವನಿಗೆ ಏನಾರ ನಾ ಸಾಪ್ ಮಾಡ್ದಂದ್ರ 2 ಕಿಲೋ ಬಂಗಾರ ನನಗೆ ಆಗ್ತದೆ. ಕೆಟ್ಟ ಭಾವನ ಬರ್ತದೆ. ಕೆಟ್ಟ ಭಾವನ ಬಂದಾಗ ಆ ದೋಸ್ತ್ ಹೋಗಿ ಅನ್ನ ತೆಗೆದುಕೊಂಡು ಬರ್ತಾನ. ಎಲ್ಲಿ ಊರಾಗ ಹೋಗಿ ದೋಸ್ತ್ ಅನ್ನ ತೆಗೆದುಕೊಂಡು ಬರ್ತಾನ. ಬರುವಂತಹ ಸಂದರ್ಭದಲ್ಲಿ ಈ ಗೆಳೆಯನಲ್ಲಿ ಕೆಟ್ಟ ಭಾವನೆ ಬರ್ತದೆ. ಹೆಂಗಾರ ಮಾಡಿ ನನ್ನ ಗೆಳೆಯನಿಗೆ ಕೊಲ್ಬೇಕು, ನನಗೆ ಆಗ್ತದೆ ಬಂಗಾರ ಅಂತ ತಿಳ್ಕೊಂಡು ಗಿಡದ ಮರಿ ನಿಂತಿರ್ತಾನ. ದೋಸ್ತ್ 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 ನಾ ಊಟ ತಂದಿನಿ ನಾವು ಬಂದಾಗ ನೇರವಾಗಿ ಚೂರಿ ತೆಗೆದುಕೊಂಡು ಗಿಡದ ಹಿಂದಿನ ಬೆನ್ನಾಗ ಹೊಡಿತಾನ. ಆ ದೋಸ್ತ್ ಸತ್ತು ಹೋಗ್ಬಿಡ್ತಾನ. ಸತ್ತು ಹೋದಾಗ ಇಲ್ಲೊಂದು ಆಶ್ಚರ್ಯ ಆಯ್ತಮ್ಮ, ಅನ್ನ ತಂದಿನ್ ನೋಡ್ರಿ. ಅವ ತಂದಿರ್ತಕ್ಕಂಥ ಅನ್ನ ಇವ ಊಟ ಮಾಡ್ತಾನ. ಇವ ಊಟ ಮಾಡಿದಾಗ ಇದು ಇಷ್ಟು ನನಗೆ ಆತ ಅಂತ ತಿಳ್ಕೊಂಡು ಇವರ ಸತ್ತು ಹೋದ, ನನಗೆ ಆಗ್ತದ ಅಂತ ತಿಳ್ಕೊಂಡು ಇವ ಅನ್ನ ಊಟ ಮಾಡ್ತಾನ. 10 ನಿಮಿಷದಾಗ ಇವನು ಸತ್ತು ಹೋಗ್ತಾನೆ. ಹೆಂಗ್ರಿ ಎದ್ನ ಕೇಳ್ಬೋದು. ಅದೇನ್ ಅನ್ನ ತರ್ಲಿಕ್ಕೆ ಊರಾಗ ಹೋಗಿರಲ್ಲ, ಅವನಿಗನು ಕೆಟ್ಟ ವಿಚಾರ ಬರ್ತದ. ಈ ನನ್ ದೋಸ್ತಿಗೆ ಯಾಕೆ ಕೊಡ್ಬೇಕು ಮಗನಿಗೆ ಅಂತ ಹೇಳಿ ಅದ್ರಾಗ ವಿಷ ಕರೆಸ್ತಂದು ಕೊಟ್ಟಿರ್ತಾನ. ಆ ವಿಷ ಕೊಂಡು ಇವನು ಸತ್ತು ಹೋಗ್ತಾನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಂದ್ರ, ಅರ್ಥಾತುರಾಣ ಗುರುರ್ನ ಬಂಧು, ಹಣ ಗಳಿಕೆಯಲ್ಲಿ ನೀನು ಮೈಮದೇ ಬೇಡ, ಗಳಿಸಿದ್ದು ನಿನ್ನೊಡನೆ ಬರುವುದೇ ಮೂಢ, ಕಾಲನ ಕರೆ ಬರಲು ಎಲ್ಲವನ್ನು ಬಿಟ್ಟು ಹೋಗಬೇಕಾಗುವುದು ತಿಳಿಯದರ ಗುಟ್ಟು ಎನ್ನುವಂತ ಮಾತನ್ನ ಅನುಭವಿಗಳು ಹೇಳ್ತಾ ಇದ್ದಾರ. ಆ ದಿಶೆಯಲ್ಲಿ ಹಣದ ಬಗ್ಗೆ ಆಸೆ ಇರಬೇಕು, ಆದ್ರೆ ದುರಾಸೆಯನ್ನು ಬದುಕಿದ್ರ ಆ ಇಬ್ರು ಸ್ನೇಹಿತರು ಹೆಂಗ್ ಸತ್ತು ಹೋದ್ರ ಹಂಗಾಗ್ತದ. ಇವತ್ತು ನೀವೆಲ್ಲ ಜಗತ್ತಿನಲ್ಲಿ ನೋಡ್ತಾ ಇದ್ದೀರಿ, ಆಸ್ತಿಗಾಗಿ ಒಂದೊಂದು ಸೀಟ್ ಬಂದಾರಿ ಸಲುವಾಗಿ ಹೋರಾಡಿ ಹೊಡೆದಾಡಿ ಅಂತಂದ್ರೆ ಸತ್ತು ಹೋಗ್ತಾ ಇದ್ದಾರೆ. ಆಸ್ತಿಗಾಗಿ ಅಂತಸ್ತಿಗಾಗಿ ಸತ್ತು ಹೋದಂತ ಬಹಳ ಜನ ಇದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಮತ್ತೆ ನಿಜವಾಗಿ ಒಳ್ಳೆಯ ವಿಚಾರದಿಂದ ಸಕ್ರಿಯಾಶೀಲರಾಗಿ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಅದ್ಭುತವಾಗಿರುವಂತಹ ದಿವ್ಯ ಸಂಸ್ಕೃತಿಯನ್ನ ಕೊಟ್ಟಿರುವಂತಹ ದೇಶ ನಮ್ಮ ಭಾರತ ದೇಶ. ಅದಕ್ಕಾಗಿ ಆ ಭಾರತ ದೇಶದಲ್ಲಿ ನಾವೆಲ್ಲ ಬದುಕಿವಿ ಅಂದ ಮೇಲೆ ನಾವೆಲ್ಲರೂ ಪುಣ್ಯವಂತರಾಗಿ ಬದುಕೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸ್ವಾಮಿ ವಿವೇಕಾನಂದರು ಪರದೇಶಕ್ಕೆ ಹೋಗ್ತಾ ಇದ್ದಾರೆ. ಚಿಕಾಗೋ ನಗರಕ್ಕೆ ಹೋಗಿ ಬರುವಂತ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರ, ವಿವೇಕಾನಂದರೇ ನೀವು ಚಿಕಾಗೋ ನಗರಕ್ಕೆ ಬೇರೆ ಇಂಗ್ಲೆಂಡ್ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗಿ ಬಂದ್ರಿ, ಅದ ನಿಮಗೆ ಹೆಂಗ ಅನಿಸ್ತು ಅಂದಾಗ ಸ್ವಾಮಿ ವಿವೇಕಾನಂದರು ಒಂದೇ ಮಾತು ಹೇಳ್ತಾ ಇದ್ದಾರ, ಏನಪ್ಪಾ ನಾ ಎಲ್ಲ ದೇಶಗಳಿಗೆ ಅಡ್ಡಾಡಿ ಬಂದೀನಿ, ಆದರೆ ಅವು ದೇಶ ಹೆಂಗಂದ್ರ ಅವು ಭೋಗದ ದೇಶಗಳು, ಆದರೆ ಯೋಗದ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಅವೆಲ್ಲ ದೇಶಗಳಿರ್ಬೋದು, ಆದ್ರ ಪುಣ್ಯ ಕ್ಷೇತ್ರದಂತೆ ಕಂಗೊಳಿಸ್ತಕ್ಕಂಥ ದೇಶ ಅದು ನನ್ನ ಭಾರತ ದೇಶ ಎನ್ನುವಂತ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ರ, ಮಾರ್ಟಿನ್ ಲೂಥರ್ ಕಿಂಗ್ ಎನ್ನುವಂತ ಅಮೆರಿಕ ದೇಶದ ಶ್ರೇಷ್ಠ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ, ನಾನು ಜಗತ್ತಿನಲ್ಲಿ 100 ದೇಶಗಳನ್ನ ಅಡ್ಡಾಡಿ ಬಂದಿದ್ದೇನೆ. ಮಾರ್ಟಿನ್ ಲೂಥರ್ ಕಿಂಗ್ ಈ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ದೇಶಗಳನ್ನ ಅಡ್ಡಾಡಿ ಬಂದರೂ ಕೂಡ ಅವೆಲ್ಲವೂ ಕೂಡ ನನಗೆ ಪ್ರವಾಸಿಯ ತಾಣಗಳಾಗಿ ಕಂಡಿವೆ, ಆದರೆ ನನಗೆ ಪಂಚಪ್ರಾಣವಾಗಿರುವಂತಹ ಒಂದು ದೇಶ ಇದೆ, ಅದು ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ ಎನ್ನುವಂತ ಮಾತನ್ನ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅಂತ ಅದ್ಭುತವಾಗಿರುವಂತ ದಿವ್ಯ ಪರಂಪರೆ ನಮ್ಮ ದೇಶದಲ್ಲಿ ಇದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂದಿನ ಪವಿತ್ರ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಹುಲ್ಸೂರು ಶ್ರೀಗಳವರು, ಇಲ್ಕಲ್ ಶ್ರೀಗಳವರು ಬಂದಿದ್ದಾರ. ನಮ್ಮ ಇಲ್ಕಲ್ ಶ್ರೀಗಳವರು ನೋಡಿ ಪ್ರತಿ ತಿಂಗಳ ಪ್ರತಿ ವರ್ಷ ಅವರ ಗುರುಗಳ ಒಂದು ಪುಣ್ಯತಿಥಿಯ ಸಂದರ್ಭದಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಸಂದರ್ಭದಲ್ಲಿ 100 ಜನ ಶಿಕ್ಷಕರಿಗೆ
ಸನ್ಮಾನ ಮಾಡುವಂತ ಕೀರ್ತಿ ಇಳಕಲ್ಲ ಶ್ರೀಗಳವರಿಗೆ ಸಲ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಪೂಜ್ಯರು ಆಗಮಿಸಿ ನಮಗೆ ಆಶೀರ್ವಚನವನ್ನ ನೀಡುವವರಿದ್ದಾರೆ. ಹುಲ್ಸೂರು ಶ್ರೀಗಳು ಕೂಡ ಅನುಭವದ ಮಾತುಗಳನ್ನು ಹೇಳಿದ್ದಾರೆ.